ನನಗೆ ಅವಳಿಗೆ ಒಂದು ಕಾಲಲ್ಲಿ ಒಂದು ವಾಟ್ ಯು ಸೇ ಏನು ಮುಳ್ಳು 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 ಚುಚ್ಕೊಂಡ್ರೆ ಅಂತ ಬೇಕಾಗಿಲ್ಲ. ನೀವು ಮುಳ್ಳಾಗೋದಕ್ಕೆ ಇಷ್ಟಪಡಲ್ಲ? ಇಷ್ಟಪಡಲ್ಲ ಸರ್. ಐ ವಾಂಟ್ ಟು ಬಿ ದ ಸ್ಲಿಪ್ಪರ್ ಸರ್, ನಾಟ್ ದ. ಸೊ ಹಂಗಾದ್ರೆ ದರ್ಶನ್ ಅವರ ಬಗ್ಗೆ ಆಗಲಿ ಅಥವಾ ಇವರಿಬ್ರು ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅನ್ನೋ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಕಂಪ್ಲೀಟ್ಲಿ ಬ್ಲ್ಯಾಂಕ್. ಸೊ ನಿಮ್ಗೆ ಹಾಗಾದ್ರೆ ಈ ರೇಣುಕಾ ಸ್ವಾಮಿ ಅನ್ನೋ ಸುದ್ದಿನಿಂದಾನೇ ಗೊತ್ತಾಗಿದೆ ಹತ್ಯೆ ಆಯ್ತು ಅಂದಾಗ ನಿಮ್ಗೆ ಗೊತ್ತಾಗಿದ್ದು. ಚಾನೆಲ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಓಕೆ, ಆವಾಗ ನಾನು ಫಸ್ಟ್ ಟೈಮ್ ನನಗೆ ಕಾಲ್ ಬಂತು ಹಿಂಗೆ. ಸೊ ಐ ಸೆಡ್ ಐ ಕಾಲ್ ಯು ಬ್ಯಾಕ್. ಓಕೆ, ಆಮೇಲೆ ನಾನು ಯೂಟ್ಯೂಬ್ ನೋಡಿದೆ, ಓಕೆ, ಇನ್ಫಾರ್ಮೇಶನ್ ಸ್ವಲ್ಪ ಗೊತ್ತಾಯ್ತು ಈ ಥರ ಆಯಿತು ಅಂತ. ದೆನ್ ಐ ಸ್ಪೋಕ್ ಟು ದ ಚಾನಲ್ ಪೀಪಲ್. ಓಕೆ, ಅಲ್ಲ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿಲ್ಲ ದರ್ಶನ್ ಅವರು ಅವ್ರ ಜೊತೆಗೆ ಪರಿಚಯ ಇದಾರೋ ಆಯ್ತು, ಓಕೆ, ದರ್ಶನ್ ಅವ್ರ ಈ ಕೇಸಲ್ಲಿ ಈ ಮೇನ್ ಇದು ಮತ್ತೆ ಅವ್ರದ್ರಲ್ಲಿ ಪವಿತ್ರ ಗೌಡ ಅಂತಿದ್ದಾಗ ಇವ್ರು ಯಾಕೆ ಇಲ್ಲಿ ಮಧ್ಯದಲ್ಲಿ ಸಿಗಾಕೊಂಡ್ಲು ಅಂತ ನಿಮ್ಗೆ ಏನಾರು ಅನ್ನಿಸ್ತಾ ಅಂತ? ಇನ್ನೊಂದ್ಸತಿ ಕೇಳಿ. ಈಗ ದರ್ಶನ್ ಅವ್ರಿಗೂ ಪವಿತ್ರ ಗೌಡ ಕಾಂಟ್ಯಾಕ್ಟ್ ಇರೋದ್ರ ಬಗ್ಗೆ ಆಗಲಿ ಏನೋ ಆಗಲಿ ನಿಮ್ಗೆ ಗೊತ್ತಿರಲಿಲ್ಲ. ರೇಣುಕಾ ಸ್ವಾಮಿ ಹತ್ಯೆ ಆದಾಗಲೇ ನಿಮಗೆ ಗೊತ್ತಾಗಿದ್ದು ಆ ವ್ಯಕ್ತಿ ಹತ್ಯೆ ಆದಾಗ. ಸೊ ಆಗ ಈ ಪವಿತ್ರ ಗೌಡ ಜೊತೆಗೆ ದರ್ಶನ್ ಹೆಸರು ಬರ್ತಾ ಇದೆ, ಜೊತೆಗೆ ಇನ್ನೊಂದಷ್ಟು ಜನದ ಹೆಸರು ಬರ್ತಾ ಇದೆ ಅಂದಾಗ ಏನು ಅನ್ನಿಸ್ತು ನಿಮಗೆ? ಏನು ಇಷ್ಟೊಂದು ಜನ ಮಧ್ಯ ಸೇರ್ಕೊಂಡು ಯಾವುದೋ ಒಂದು ಕೊಲೆ ಕೇಸಲ್ಲಿ ಸಿಗಾಕೊಂಡಿದ್ದಾರಲ್ಲ ಅಂತ ಅನ್ನಿಸ್ತಾ ಅಂತ? ನೋಡಿ ಸರ್, ಇದು ಫಿಲಿಮ್ ಇಂಡಸ್ಟ್ರಿ ಹೆಂಗೆ ನಡೆಯುತ್ತೋ ನನಗೆ ಗೊತ್ತಿಲ್ಲ. ನಿಜವಾಗಿ ಹೇಳ್ತೀನಿ, ಫಿಲಿಮ್ ಇಂಡಸ್ಟ್ರಿ ಹೆಂಗೆ ನಡೀತೋ ನನಗೆ ಗೊತ್ತಿಲ್ಲ. ಅದಕ್ಕೆ ABCD ನನಗೆ ಗೊತ್ತಿಲ್ಲ. ಓಕೆ, ಐ ಥಾಟ್ ಶಿ ಈಸ್ ಎ ಆಕ್ಟ್ರೆಸ್ ಆ್ಯಂಡ್ ಹೀ ಈಸ್ ಎ ಆ್ಯಕ್ಟರ್, ಈಸ್ ಎ ಸೂಪರ್ ಸ್ಟಾರ್ ಅಲ್ವಾ. ಸೊ ಕಾಂಟ್ಯಾಕ್ಟ್ ಇರ್ಬೋದೇಮೋ. ಒಟ್ನಲ್ಲಿ ಸೂಪರ್ ಸ್ಟಾರ್ ಕನ್ನಡ ಇಂಡಸ್ಟ್ರಿಲಿ ದರ್ಶನ್ ಅನ್ನೋದು ಗೊತ್ತಿತ್ತು ನಿಮಗೆ? ಗೊತ್ತು. ಸರ್, ಐ ವಾಸ್ ಒನ್ಸ್ ಅಪಾನ್ ಅ ಟೈಮ್ ಐ ವಾಸ್ ಹಿಸ್ ಬಿಗ್ ಫ್ಯಾನ್. ಬೇಕಾದರೆ ನೀವು ಪವಿತ್ರ ಅವ್ರಿಗೆ ಫೋನ್ ಮಾಡಿ ಕೇಳಿ. ಐ ಯೂಸ್ ಟು ವಾಚ್ ಆಲ್ ದ ಮೂವೀಸ್ ಆಫ್ ಹಿಮ್. ಬಟ್ ಲೇಟರ್ ಒನ್ಸ್ ಸುದೀಪ್ ಅವ್ರದ್ದು ಒಂದು ಸಾಂಗ್ ಬಂತು, ಏನಾಗಲಿ ಮುಂದೆ ಸಾಗುನಿ ಅಂತ. ಅದರಿಂದ ಅವತ್ತಿನಿಂದ ನಾನು ಸುದೀಪ್ ಅವ್ರ ಫ್ಯಾನ್, ತುಂಬ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಆ್ಯಂಡ್ ಥಿಂಗ್ಸ್ ವೆಂಟ್ ಆನ್. ಬಟ್ ನನಗೆ ಪವಿತ್ರ ಅವ್ರದ್ದು ದರ್ಶನ್ ಅವ್ರದ್ದು ವಿಚಾರ ಯಾವಾಗಲೂ ಏನೂ ಗೊತ್ತಿಲ್ಲ. ಈ ವಿಚಾರ ಬಂದಾದಮೇಲೆ ನಾನು ಅಂದ್ಕೊಂಡೆ, ನನ್ನ ಪವಿ ಹಿಂಗೆ ಮಾಡ್ತಾಳ? ಸಾಧ್ಯನೇ ಇಲ್ಲ ಸರ್. ಅವಳಿಗೆ ಜಸ್ಟ್ ಮೈಂಡಲ್ಲಿ ಒಂದೇ ಮಾತು ಬರೋದು, ನಾನು ಮುಂದೆ ಹೋಗಬೇಕು. ಅವ್ಳು ನನಗೆ ಒಂದು ಮಾತು ಹೇಳಿದ್ದು, ಮದುವೆ ಆದು ಒಂದು 6 ತಿಂಗಳು 7 ತಿಂಗಳು ಆದಮೇಲೆ, ಓಕೆ ಸಂಜು ನಾನೊಂದು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅಂತ. ಅವ್ರಿಗೆ ಫ್ಯಾಷನ್ ಅಂದರೆ ತುಂಬ ಇಷ್ಟ ಅವ್ರಿಗೆ, ತುಂಬ ಇಷ್ಟ. ಹೌದು ಹೌದು. ನೀವು ನನ್ನ ಬಟ್ಟೆಗಳು ಎಲ್ಲನೂ ಅವಳೇ ಶಾಪಿಂಗ್ ಮಾಡೋದು, ನನ್ನ ಹೇರ್ ಸ್ಟೈಲು ನಂದು ಎಲ್ಲ ಅವಳೇ ಇದು ಮಾಡೋದು. ಅನ್ಕೊಂಡೆ ಓಕೆ ಠೀಕ್ ಹೇ. ಆ್ಯಂಡ್ ಶಿ ಡಿಡ್ ಇಟ್, ಶಿ ಅಚೀವ್ಡ್ ಇಟ್ ಅಲ್ವಾ. ರೆಡ್ ಕಾರ್ಪೆಟ್ 777 ಇದೆ, ಅದು ಶಿ ಅಚೀವ್ಡ್ ಅಲ್ವಾ. ಸೊ ಲೈಫಲ್ಲಿ ಮುಂದೆ ಹೋದ್ಲಲ್ವಾ.